ಯಾರು ಇನ್ ಯಾರು ಔಟ್ ಅಂತ ನೀವು ನೋಡಿದ್ರಿ. ಈ ಘರ್ಷಣೆಯ ಮಧ್ಯೆ ನಮಗೇನು ತೊಂದರೆ ಇಲ್ಲಪ್ಪ, ನಮ್ ಕುರ್ಚಿ ಗಟ್ಟಿಯಾಗಿದೆ ಅಂತ ಇರುವಂತ ಮಂತ್ರಿಗಳು ಯಾರು? ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಇಲಾಖೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಬಹುಶಃ ಇವರಿಗೆ ಈ ಸಾರಿ ಈ ರೀಶಫಲ್ ಆದ್ರೆ ಖಾತೆ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಹೋಮ್ ಮಿನಿಸ್ಟರ್ ಬಿಟ್ಟು ಬೇರೆ ಯಾವ್ದಾದ್ರು ಅವ್ರಿಗೆ ಖಾತೆ ಸಿಗುವಂತಹ ಸಾಧ್ಯತೆಗಳಿದೆ. ಹಂಗೆ ಒಂದ್ ಸಾರಿ ಚೇಂಜ್ ಆದ್ರೆ ಯಾವ ಖಾತೆ ಸಿಗ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ? ಚರ್ಚೆಗಳಾಗ್ತಾ ಇದೆ. ಅವರು ಕೂಡ ಬಹುಶಃ ಲಾಬಿ ನಡೆಸಿರ್ಬೋದು, ನಂದು ಇಂಥದ್ದೇ ಖಾತೆ ಬೇಕು ಅಂತ. ಯಾಕಂದ್ರೆ ಹಿರಿಯ ನಾಯಕರು, ಪ್ರಭಾವ ಇರುವಂತ ನಾಯಕರು, ಅವ್ರು ಕೇಳಿದಂತಹ ಪೋರ್ಟ್ಫೋಲಿಯೋ ಸಿಕ್ಕರೂ ಸಿಗಬಹುದು. ರೇಸ್ನಲ್ಲೇ ಇದ್ದಾರೆ, ಸಿಎಂ ರೇಸ್ನಲ್ಲಿ. ಇನ್ನ ಮಿನಿಸ್ಟರ್ ಸಿಗೋದು ಎಂತ ದೊಡ್ಡ ಮಾತು. ಸೇಫ್, ಹಿ ಇಸ್ ಸೇಫ್ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಎಂ ಬಿ ಪಾಟೀಲ್ ಅವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಾಗಿದ್ದಾರೆ. ಇವರಿಗೆ ಖಾತೆ ಬದಲಾವಣೆ ಇಲ್ಲ, ಅವರು ಅದೇ ಖಾತೆಯಲ್ಲಿ ಮುಂದುವರ್ಕೊಂಡು ಹೋಗ್ತಾರೆ, ಯಾವುದೇ ಅಡೆತಡೆ ಇಲ್ಲದೆ. ಇನ್ನು ನೆಕ್ಸ್ಟ್ KJ ಜಾರ್ಜ್ ಅವರು ಇಂಧನ ಸಚಿವರ ಆ ಒಂದು ಸ್ಥಾನಕ್ಕೆ ಯಾವುದೇ ರೀತಿಯ ಚ್ಯುತಿ ಬರೋದಿಲ್ಲ, ಏನು ಸಮಸ್ಯೆ ಇಲ್ಲ. ಅವರು ಕೂಡ ಆರಾಮಾಗಿ ತಮ್ಮ ಅಧಿಕಾರವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಇವರು ಕೂಡ ಸೇಫ್ ಆಗಿದ್ದಾರೆ. ಇನ್ನ ಜಮೀರ್ ಅಹ್ಮದ್ ಖಾನ್ ಅವರಿಗೆ ವಸತಿ ಹಾಗೂ ವಕ್ಫ್ ಜವಾಬ್ದಾರಿಯನ್ನ ಕೊಡಲಾಗಿದೆ. ಅದನ್ನ ಅವರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಏನು ತೊಂದರೆ ಕೊಡೋದು ಬೇಡ. ಬೇರೆ ಬೇರೆ ಕಾರಣಗಳಿರ್ಬೋದು. ಜಮೀರ್ ಅಹ್ಮದ್ ಖಾನ್ ಹಾಗೇನೆ ಆ ಕಡೆ ರಹೀಂ ಖಾನ್ ಇದ್ರು. ಅವರಿಗೆ ಗೇಟ್ ಪಾಸ್ ಕೊಟ್ರೆ ಆ ಮುಸ್ಲಿಂ ಸಮುದಾಯವನ್ನ ಪ್ರತಿನಿಧಿಸುವಂತಹ ಒಬ್ರು ಬೇಕಲ್ಲ ಪೋರ್ಟ್ಫೋಲಿಯೋದಲ್ಲಿ, ಕ್ಯಾಬಿನೆಟ್ ನಲ್ಲಿ. ಹಿಂಗಾಗಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಅವರು ಮುಂದುವರ್ಕೊಂಡು ಹೋಗ್ತಾರೆ. ಈಸ್ ವೆರಿ ಕ್ಲೆವರ್ ಜೆಂಟಲ್ಮ್ಯಾನ್ ಪೊಲಿಟಿಷಿಯನ್ ಅಂತಾನೂ ಕೂಡ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಯಾರು ಏನೇ ಲಗ ಹೊಡೆದ್ರು ಕೂಡ ಜಮೀರ್ ಅಹ್ಮದ್ ಅವರನ್ನ ಮಾತ್ರ ಏನ್ ಮಾಡೋದಕ್ಕೆ ಆಗೋದಿಲ್ಲ. ಮಿನಿಸ್ಟರ್ ವಿಚಾರದಲ್ಲಿ ಅವರು ಪಕ್ಕ ಅವರ ಚೇರ್ ಅನ್ನ ಅಲ್ಲಾಡಿಸೋದಕ್ಕಾಗೋದಿಲ್ಲ. ಏನೋ ವರ್ಕೌಟ್ ಮಾಡಿರ್ತಾರೆ, ಅವ್ರ ಚೇರ್ ಅನ್ನ ಸೇಫ್ ಮಾಡ್ಕೋತಾರೆ ಅನ್ನೋಂಥ ಮಾತುಗಳು ಜಮೀರ್ ಅವರ ವಿಚಾರವಾಗಿ ಕೇಳಿ ಬರ್ತಾ ಇರುತ್ತೆ. ಇನ್ನ ರಾಮಲಿಂಗಾರೆಡ್ಡಿ ಅವರು ಸದ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು. ರಾಮಲಿಂಗಾರೆಡ್ಡಿ ಅವರು ಒಬ್ಬ ಸಮಾಧಾನ ಸಚಿವ. ಅವರು ಜೋರಾಗಿ ಮಾತಾಡಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ, ಘರ್ಷಣೆ ಇಲ್ವೇ ಇಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಂತ ಇರುವಂತ ಹಿರಿಯ ನಾಯಕರು ರಾಮಲಿಂಗಾರೆಡ್ಡಿ ಅವರು. ಇಂಥ ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ಎಲ್ಲೋ ಒಂದ್ ಕಡೆ ಅಂದಂಗಿತ್ತು, ಈ ಸಾರಿ ಸಾರಿಗೆ ಇಲಾಖೆ ಬೇಡ, ಬೇರೆ ಇಲಾಖೆಯನ್ನ ನಿಭಾಯಿಸ್ತೀನಿ ಅಂತ ಹೇಳಿ. ಅಂದ್ರೆ ಅವ್ರು ಹೇಳಿದ್ದಾರೆ ಅನ್ನೋದಕ್ಕಿಂತ ಆ ದಾಟಿಯಲ್ಲಿ ಅವರು ಮಾತಾಡಿದ್ದಾರೆ ಅಂತ ನಾವು ಅನ್ಕೋಬಹುದು. ಸೊ ಈ ಸಾರಿ ಇವರು ಕೂಡ, ಇವರ ಬಯಕೆ ಏನಂತಂದ್ರೆ, ಈ ಸಾರಿ ಸಾರಿಗೆ ರೀಶಫಲ್ ಆದಂತ ಟೈಮ್ನಲ್ಲಿ ಸಾರಿಗೆ ಮುಜರಾಯಿ ಇಲಾಖೆ ನನಗೆ ಬೇಡ, ಬೇರೆ ಇಲಾಖೆಯಲ್ಲಿ ನಾನು ಮಂತ್ರಿಯಾಗಿ ಮುಂದುವರಿತೀನಿ. ಹಾಗಿದ್ರೆ ಯಾವ ಮಂತ್ರಿಗಿರಿ ಇವರು ಸಿಗಬಹುದು? ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಇದ್ದಾರೆ. ಅವ್ರೇನಾದ್ರೂ ಚೇಂಜ್ ಆದ್ರೆ ಆ ಹೋಮ್ ಮಿನಿಸ್ಟರ್ ಸೀಟ್ ಖಾಲಿ ಉಳಿಯುತ್ತೆ. ಇದೇ ರಾಮಲಿಂಗಾರೆಡ್ಡಿ ಅವರನ್ನ ಅಲ್ಲಿ ಗೃಹ ಮಂತ್ರಿಯನ್ನಾಗಿ ಮಾಡಬಹುದು. ಇವರಿಗೆ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ ಅನುಭವನೂ ಇದೆ. ಆ ರೀತಿಯ ಸಾಧ್ಯತೆಗಳು ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸಿಎಂ ಅನ್ನೋಷ್ಟರ ಮಟ್ಟಿಗೆ ಅವ್ರ ಬಗ್ಗೆ ಮಾತುಗಳು ಕೇಳ್ತಾ ಇದೆ. ಹಿ ಈಸ್ ವೆರಿ ಸೇಫ್, ಅವರ ಸ್ಥಾನ ಸೇಫ್ ಆಗಿದೆ, ಏನು ತೊಂದರೆ ಇಲ್ಲ. ಇನ್ನ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಮೊನ್ನೆ ಹಾಸನಾಂಬ ದರ್ಶನದ ವಿಚಾರವಾಗಿ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಸ್ವತಃ ಅವರೇ ನಿಂತರು, ಭಕ್ತರ ದರ್ಶನಕ್ಕೆ ಅಡೆತಡೆ ಆಗಬಾರ್ದು, ಸಮಸ್ಯೆ ಆಗಬಾರ್ದು ಅಂತ ಜವಾಬ್ದಾರಿ ತಗೊಂಡ್ರು. DC ಅವರಿದ್ರು ಕೂಡ ಅವರೇ ಭಕ್ತರನ್ನ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಿದ್ರು. ಒಂದು ಪರ್ಫೆಕ್ಟ್ ಕೆಲಸವನ್ನ ಉಸ್ತುವಾರಿ ಸಚಿವರಾಗಿ ಕೃಷ್ಣ ಬೈರೇಗೌಡರು ಮಾಡಿದ್ರು. ಇನ್ನ ಕಂದಾಯ ಇಲಾಖೆಯಲ್ಲಿಯೂ ಕೂಡ ತುಂಬಾ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು. ನೇರವಾಗಿ ಯಾವುದೇ ರೀತಿಯ ಸುಳಿವಿಲ್ಲದೆ ಅವರು ಡೈರೆಕ್ಟ್ ಆಗಿ ವಿಸಿಟ್ ಕೊಡ್ತಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ಕೃಷ್ಣ ಬೈರೇಗೌಡರಿಗೆ ಯಾಕೆ ಭಯ ಬೀಳ್ತಿದ್ದಾರೆ ಅಂತಂದ್ರೆ, ಯಾವಾಗ ನಮ್ಮ ಸಾಹೇಬರು ಬಂದ್ಬಿಡ್ತಾರೋ ಅನ್ನೋಂಥ ಭಯ. ಅಲ್ಲಿ ಇಲ್ಲಿ ಅಂತ ಅಲ್ಲ, ಒಂದು ತಾಲೂಕಾ ಆಫೀಸ್ಗೆ ಎಂಟ್ರಿ ಕೊಟ್ಬಿಡ್ತಾರೆ ದಿಢೀರ್ ಅಂತ, ತಗೊಂಬರ್ರಿ ಫೈಲು ಅಂತಾರೆ. ಕೃಷ್ಣ ಬೈರೇಗೌಡರು ಎಂಟ್ರಿ ಕೊಟ್ರೆ ಅಲ್ಲಿ ಅಧಿಕಾರಿಗಳ ಗಡಗಡ. ಸೊ ಈ ರೀತಿ ಗುಡ್ ಟ್ರ್ಯಾಕ್ ಅಲ್ಲಿ ಅವ್ರು ಹೋಗುವಾಗ ಅವರ ಒಂದು ಸ್ಥಾನಕ್ಕೆ ಯಾವುದೇ ರೀತಿಯ ಚ್ಯುತಿ ಇಲ್ಲ, ಏನು ಸಮಸ್ಯೆ ಇಲ್ಲ. ಇನ್ನ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗೆ RSS ನ ವಿಚಾರವಾಗಿ ಭಾರಿ ಸದ್ದು ಮಾಡ್ತಾ ಇರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅವರ ಸ್ಥಾನವನ್ನ ಗಟ್ಟಿಯಾಗಿ ಉಳಿಸ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಕೃಪಾ ಕಟಾಕ್ಷ ಇದೆ ಹೈಕಮಾಂಡ್ದು. ಅವ್ರ ತಂದೆಯವರೇ AICC ಅಧ್ಯಕ್ಷರಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಚ್ ಮಾಡಬೇಕು ಅಂದ್ರೆ ಅಷ್ಟು ಈಸಿನಾ? ಗೆದ್ದಾಗಲೇ, ಫಸ್ಟ್ ಟೈಮ್ ಗೆದ್ದಾಗಲೇ ಮಂತ್ರಿ ಆದಂತವ್ರು ಅವರು. ಇನ್ನ ಅವರನ್ನ ಬಿಟ್ಟು ಕೊಡುವ ಸಾಧ್ಯತೆ ಇದೆಯಾ? ನೋ ಚಾನ್ಸ್. ಇನ್ನ HK ಪಾಟೀಲ್ ಕಾನೂನು ಸಚಿವರು, ಹಿರಿಯರು. HK ಪಾಟೀಲ್ ಅವರನ್ನು ಕೂಡ ಅವರು ಅಷ್ಟೇ, ಅವರಾಯ್ತು ಅವ್ರ ಕೆಲಸ ಆಯ್ತು, ಒಣ ಉಸಾಬರಿ ನಮಗೆ ಬೇಡಪ್ಪ ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಅವ್ರ ಇಲಾಖೆಯಲ್ಲಿ ತುಂಬಾ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರವನ್ನು ಅಚ್ಚುಕಟ್ಟಾಗಿ ಪ್ರತಿನಿಧಿಸ್ತಾ ಇದ್ದಾರೆ HK ಪಾಟೀಲ್ ಅವರು. ಹಿಂಗಾಗಿ ಅವರ ಇಲಾಖೆಯಿಂದ ನಮಗೇನು ತೊಂದರೆ ಇಲ್ಲ, ಮುಂದುವರ್ಕೊಂಡು ಹೋಗ್ಲಿ. HK ಪಾಟೀಲ್ ಅವರು ಸ್ಥಾನವೂ ಕೂಡ ಸೇಫ್ ಆಗಿದೆ. ಇನ್ನ ಚಲುವರಾಯಸ್ವಾಮಿಯವರು, ಇವ್ರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಕೃಷಿ ಸಚಿವರಾಗಿ ಇವರು ಮುಂದುವರಿತಾರೆ. ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ.
ಅವರು ಸಚಿವರಾದ ನಂತರ ಆ ಅರಣ್ಯ ಇಲಾಖೆಯಲ್ಲಿ ಎದುರಿಸಿದ ಹಲವು ಸವಾಲುಗಳನ್ನ ಈಸಿಯಾಗಿ ಅವರು ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಅರಣ್ಯ ಒತ್ತುವರಿ ಅದನ್ನೂ ಕೂಡ ಅವರು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾರೆ. ಹಿಂಗಾಗಿ ಈಶ್ವರ್ ಖಂಡ್ರೆ ಅವರು ಅರಣ್ಯ ಖಾತೆಯನ್ನ ತಮ್ಮದಾಗಿಸಿಕೊಂಡ ಮೇಲೆ ಒಳ್ಳೆ ಸುಧಾರಣೆ ಆಗಿದೆ ಆ ಇಲಾಖೆಯಲ್ಲಿ. ಈ ರೀತಿಯ ಒಂದು ಪಾಸಿಟಿವ್ ಒಪಿನಿಯನ್ ಅವ್ರ ಮೇಲೆ ಇದೆ. ಹಿಂಗಾಗಿ ಅವರು ಸೇಫ್. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್, ಸಿದ್ದರಾಮಯ್ಯ ಸಂಪುಟದಲ್ಲಿ ಇರುವಂತಹ ಏಕೈಕ ಮಹಿಳಾ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಯಾರಿಗೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅವರ ಇಲಾಖೆಯು ಕೂಡ ಈಗಾಗಲೇ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ ಅನ್ನುವಂಥ ಮಾತುಗಳಿರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಥಾನಕ್ಕೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅವರು ಅದೇ ಪೋರ್ಟ್ಫೋಲಿಯೋದಲ್ಲಿ ಮುಂದುವರಿತಾರೆ. ಅವರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವು ಕಡೆ ಮಾತಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರವೇ ನಮ್ಮ ನಿರ್ಧಾರ. ನಾವು ಕಾಂಗ್ರೆಸ್ಸಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತೀನಿ, ಶಿಸ್ತಿನ ಸಿಪಾಯಿ ಅಂತ ಹೇಳ್ತಾರೆ. ಸೊ ಇವರಿಗೆ ಕೃಪಾ ಕಟಾಕ್ಷ ಇದೆ. ಅವರ ಕೆಲಸವೂ ಕೂಡ ಅವರಿಗೆ ಶ್ರೀರಕ್ಷೆಯಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸೇಫ್ ಆಗಿದ್ದಾರೆ. ಇನ್ನು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರು ಕೂಡ ತಮ್ಮ ಆ ಒಂದು ಇಲಾಖೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಇಡೀ ರಾಜ್ಯವನ್ನ ಸುತ್ತಾಡ್ತಾರೆ. ಇವ್ರಿಗೂ ಕೂಡ ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಇಲ್ಲ, ಪಾಸಿಟಿವ್ ಆಗಿ ಒಪಿನಿಯನ್ ಇದೆ. ಹೀಗಾಗಿ ಸಂತೋಷ್ ಲಾಡ್ ಅವರು ಕೂಡ ಸೇಫ್ಟಿಯಲ್ಲಿ ಪಾಸ್. ಇವ್ರಿಗೂ ಏನು ತೊಂದರೆ ಇಲ್ಲ. ಇನ್ನು ಬೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು, ಸಿದ್ದರಾಮಯ್ಯ ಅವರ ಆಪ್ತರು, ಇವರನ್ನ ಟಚ್ ಮಾಡೋದಕ್ಕಾಗುವುದಿಲ್ಲ. ಅವರ ಕ್ಷೇತ್ರದಲ್ಲಿಯೂ ಕೂಡ ಅಷ್ಟೇ. ಹಿಂಗಾಗಿ ಬೈರತಿ ಸುರೇಶ್ ಕೂಡ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆಯನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಅವರು ಆರೋಗ್ಯ ಇಲಾಖೆಯನ್ನು ನೋಡಿದಂಥವರು, ಆ ಅನುಭವ ಇರುವಂಥವರು, ಅಚ್ಚುಕಟ್ಟಾಗಿ ಆ ಇಲಾಖೆಯನ್ನು ನಿಭಾಯಿಸಿಕೊಂಡು ಹೋದಂಥವರು. ಅವ್ರಿಗೂ ಕೂಡ ಏನು ತೊಂದರೆ ಇಲ್ಲ. ದಿನೇಶ್ ಗುಂಡೂರಾವ್ ಸೇಫ್ ಮಿನಿಸ್ಟರ್. ಇನ್ನು ನೆಕ್ಸ್ಟ್ ಎಸ್ ಮಲ್ಲಿಕಾರ್ಜುನ್, ಗಣಿ ಮತ್ತು ತೋಟಗಾರಿಕೆ. ಶಿವಶಂಕರಪ್ಪ ಅವ್ರ ಮಗ ಎಸ್ ಮಲ್ಲಿಕಾರ್ಜುನ್ ಏನು ತೊಂದರೆ ಇಲ್ಲ. ಅವ್ರ ಕೆಲಸನ ನೀಟಾಗಿ ಮಾಡ್ತಾ ಇದ್ದಾರೆ. ಒಬ್ಬ ಪ್ರಭಾವಿ ನಾಯಕ. ಹಿಂಗಾಗಿ ಅವರೂ ಕೂಡ ಸೇಫ್ ಮಂತ್ರಿ. ಅವರ ಸ್ಥಾನಕ್ಕೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಸೊ ಇಷ್ಟು ಜನ ಸೇಫ್ ಮಂತ್ರಿಗಳು. ಯಾರು ಇನ್ನಾದ್ರೇನು, ಯಾರು ಔಟ್ ಆದ್ರೇನು, ಈ ಸೇಫ್ ಮಂತ್ರಿಗಳು ತಮ್ಮ ಇಲಾಖೆಯಲ್ಲಿ ಏನೂ ವಿಘ್ನ ಬಾರದ ಹಾಗೆ ಮುಂದುವರಿಕೊಂಡು ಹೋಗ್ತಾರೆ. ಏನು ತೊಂದರೆ ಇಲ್ಲ. ಇನ್ನು ನೆಕ್ಸ್ಟ್ ಯಾರು ಇನ್ ಯಾರು ಔಟ್ ಅಂತ ನೀವು ನೋಡಿದ್ರಿ. ಈ ಘರ್ಷಣೆಯ ಮಧ್ಯೆ ನಮಗೇನು ತೊಂದರೆ ಇಲ್ಲಪ್ಪ, ನಮ್ ಕುರ್ಚಿ ಗಟ್ಟಿಯಾಗಿದೆ ಅಂತ ಇರುವಂತ ಮಂತ್ರಿಗಳು ಯಾರು? ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಇಲಾಖೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಬಹುಶಃ ಇವರಿಗೆ ಈ ಸಾರಿ ಈ ರೀಶಫಲ್ ಆದ್ರೆ ಖಾತೆ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಹೋಮ್ ಮಿನಿಸ್ಟರ್ ಬಿಟ್ಟು ಬೇರೆ ಯಾವ್ದಾದ್ರು ಅವ್ರಿಗೆ ಖಾತೆ ಸಿಗುವಂತಹ ಸಾಧ್ಯತೆಗಳಿದೆ. ಹಂಗೆ ಒಂದ್ ಸಾರಿ ಚೇಂಜ್ ಆದ್ರೆ ಯಾವ ಖಾತೆ ಸಿಗ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ? ಚರ್ಚೆಗಳಾಗ್ತಾ ಇದೆ. ಅವರು ಕೂಡ ಬಹುಶಃ ಲಾಬಿ ನಡೆಸಿರ್ಬೋದು, ನಂದು ಇಂಥದ್ದೇ ಖಾತೆ ಬೇಕು ಅಂತ. ಯಾಕಂದ್ರೆ ಹಿರಿಯ ನಾಯಕರು, ಪ್ರಭಾವ ಇರುವಂತ ನಾಯಕರು, ಅವ್ರು ಕೇಳಿದಂತಹ ಪೋರ್ಟ್ಫೋಲಿಯೋ ಸಿಗಬಹುದು. ರೇಸ್ನಲ್ಲೇ ಇದ್ದಾರೆ, ಸಿಎಂ ರೇಸ್ನಲ್ಲಿ. ಇನ್ನ ಮಿನಿಸ್ಟರ್ ಸಿಗೋದು ಎಂತ ದೊಡ್ಡ ಮಾತು. ಸೇಫ್, ಹಿ ಈಸ್ ಸೇಫ್ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಎಂ ಬಿ ಪಾಟೀಲ್ ಅವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಾಗಿದ್ದಾರೆ. ಇವರಿಗೆ ಖಾತೆ ಬದಲಾವಣೆ ಇಲ್ಲ. ಅವರು ಅದೇ ಖಾತೆಯಲ್ಲಿ ಮುಂದುವರ್ಕೊಂಡು ಹೋಗ್ತಾರೆ, ಯಾವುದೇ ಅಡೆತಡೆ ಇಲ್ಲದೆ. ಇನ್ನು ನೆಕ್ಸ್ಟ್ KJ ಜಾರ್ಜ್ ಅವರು ಇಂಧನ ಸಚಿವರ ಆ ಒಂದು ಸ್ಥಾನಕ್ಕೆ ಯಾವುದೇ ರೀತಿಯ ಚ್ಯುತಿ ಬರೋದಿಲ್ಲ, ಏನು ಸಮಸ್ಯೆ ಇಲ್ಲ. ಅವರು ಕೂಡ ಆರಾಮಾಗಿ ತಮ್ಮ ಅಧಿಕಾರವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಇವರು ಕೂಡ ಸೇಫ್ ಆಗಿದ್ದಾರೆ. ಇನ್ನ ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಹಾಗೂ ವಕ್ಫ್ ಜವಾಬ್ದಾರಿಯನ್ನ ಕೊಡಲಾಗಿದೆ. ಅದನ್ನ ಅವರು ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಏನು ತೊಂದರೆ ಕೊಡೋದು ಬೇಡ. ಬೇರೆ ಕಾರಣಗಳಿರ್ಬೋದು. ಜಮೀರ್ ಅಹಮದ್ ಖಾನ್ ಹಾಗೇನೆ ಆ ಕಡೆ ರಹೀಂ ಖಾನ್ ಇದ್ರು. ಅವರಿಗೆ ಗೇಟ್ ಪಾಸ್ ಕೊಟ್ರೆ ಆ ಮುಸ್ಲಿಂ ಸಮುದಾಯವನ್ನ ಪ್ರತಿನಿಧಿಸುವಂತಹ ಒಬ್ರು ಬೇಕಲ್ಲ ಪೋರ್ಟ್ಫೋಲಿಯೋದಲ್ಲಿ, ಕ್ಯಾಬಿನೆಟ್ ನಲ್ಲಿ. ಹಿಂಗಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅವರು ಮುಂದುವರ್ಕೊಂಡು ಹೋಗ್ತಾರೆ. ಈಸ್ ವೆರಿ ಕ್ಲೆವರ್ ಜೆಂಟಲ್ಮನ್ ಪೊಲಿಟಿಷಿಯನ್ ಅಂತಾನೂ ಕೂಡ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಯಾರು ಏನೇ ಲಗಾ ಹೊಡೆದ್ರು ಕೂಡ ಜಮೀರ್ ಅಹಮದ್ ಅವರನ್ನ ಮಾತ್ರ ಏನ್ ಮಾಡೋದಕ್ಕೆ ಆಗೋದಿಲ್ಲ. ಮಿನಿಸ್ಟರ್ ವಿಚಾರದಲ್ಲಿ ಅವರು ಪಕ್ಕ ಅವರ ಚೇರ್ ಅನ್ನ ಅಲ್ಲಾಡಿಸೋದಕ್ಕಾಗೋದಿಲ್ಲ. ಏನೋ ವರ್ಕೌಟ್ ಮಾಡಿರ್ತಾರೆ, ಅವ್ರ ಚೇರ್ ಅನ್ನ ಸೇಫ್ ಮಾಡ್ಕೋತಾರೆ ಅನ್ನುವಂಥ ಮಾತುಗಳು ಜಮೀರ್ ಅವರ ವಿಚಾರವಾಗಿ ಕೇಳಿ ಬರ್ತಾ ಇರುತ್ತೆ. ಇನ್ನ ರಾಮಲಿಂಗಾರೆಡ್ಡಿ ಅವರು ಸದ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು. ರಾಮಲಿಂಗಾರೆಡ್ಡಿ ಅವರು ಒಬ್ಬ ಸಮಾಧಾನ ಸಚಿವ. ಅವರು ಜೋರಾಗಿ ಮಾತಾಡಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ, ಘರ್ಷಣೆ ಇಲ್ವೇ ಇಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಂತ ಇರುವಂತಹ ಹಿರಿಯ ನಾಯಕರು ರಾಮಲಿಂಗಾರೆಡ್ಡಿ ಅವರು. ಇಂಥ ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ಎಲ್ಲೋ ಒಂದ್ ಕಡೆ ಅಂದಂಗಿತ್ತು, ಈ ಸಾರಿ ಸಾರಿಗೆ ಇಲಾಖೆ ಬೇಡ, ಬೇರೆ ಇಲಾಖೆಯನ್ನ ನಿಭಾಯಿಸ್ತೀನಿ ಅಂತ ಹೇಳಿ. ಅಂದ್ರೆ ಅವ್ರು ಹೇಳಿದ್ದಾರೆ ಅನ್ನೋದಕ್ಕಿಂತ ಆ ದಾಟಿಯಲ್ಲಿ ಅವರು ಮಾತಾಡಿದ್ದಾರೆ ಅಂತ ನಾವು ಅನ್ಕೋಬಹುದು.
ಸೊ ಈ ಸಾರಿ ಇವರು ಕೂಡ ಇವರ ಬಯಕೆ ಏನಂತಂದ್ರೆ ಈ ಸಾರಿ ಸಾರಿಗೆ ರೀಶಫಲ್ ಆದಂತ ಟೈಮ್ನಲ್ಲಿ ಸಾರಿಗೆ ಮುಜರಾಯಿ ಇಲಾಖೆ ನನಗೆ ಬೇಡ, ಬೇರೆ ಇಲಾಖೆಯಲ್ಲಿ ನಾನು ಮಂತ್ರಿಯಾಗಿ ಮುಂದುವರಿತೀನಿ. ಹಾಗಿದ್ರೆ ಯಾವ ಮಂತ್ರಿಗಿರಿ ಇವರು ಸಿಗಬಹುದು? ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಇದ್ದಾರೆ, ಅವರೇನಾದ್ರೂ ಚೇಂಜ್ ಆದ್ರೆ ಆ ಹೋಮ್ ಮಿನಿಸ್ಟರ್ ಸೀಟ್ ಖಾಲಿ ಉಳಿಯುತ್ತೆ. ಇದೇ ರಾಮಲಿಂಗಾರೆಡ್ಡಿ ಅವರನ್ನ ಅಲ್ಲಿ ಗೃಹ ಮಂತ್ರಿಯನ್ನಾಗಿ ಮಾಡಬಹುದು. ಇವರಿಗೆ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ ಅನುಭವನೂ ಇದೆ. ಆ ರೀತಿಯ ಸಾಧ್ಯತೆಗಳು ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸಿಎಂ ಅನ್ನೋಷ್ಟರ ಮಟ್ಟಿಗೆ ಅವ್ರ ಬಗ್ಗೆ ಮಾತುಗಳು ಕೇಳ್ತಾ ಇದೆ. ಹಿ ಈಸ್ ವೆರಿ ಸೇಫ್, ಅವರ ಸ್ಥಾನ ಸೇಫ್ ಆಗಿದೆ, ಏನು ತೊಂದರೆ ಇಲ್ಲ. ಇನ್ನ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಮೊನ್ನೆ ಹಾಸನಾಂಬ ದರ್ಶನದ ವಿಚಾರವಾಗಿ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಸ್ವತಃ ಅವರೇ ನಿಂತರು, ಭಕ್ತರ ದರ್ಶನಕ್ಕೆ ಅಡೆತಡೆ ಆಗಬಾರ್ದು, ಸಮಸ್ಯೆ ಆಗಬಾರ್ದು ಅಂತ ಜವಾಬ್ದಾರಿ ತಗೊಂಡ್ರು. ಡಿ ಸಿ ಅವರಿದ್ರು ಕೂಡ ಅವರೇ ಭಕ್ತರನ್ನ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಿದ್ರು.